ಟಿ ನರಸೀಪುರದಲ್ಲಿ ಕೆಎಸ್ಐಸಿ ನಿಗಮದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಕೆಎಸ್ಐಸಿ ನಿಗಮದ ಕಾರ್ಖಾನೆ ಮುಂಭಾಗ ಉಮಾ ಮಹಾದೇವ್ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಕೆಎಸ್ಐಸಿ ಟಿ ನರಸೀಪುರದ ಕಾರ್ಖಾನೆ ಮ್ಯಾನೇಜರ್ ವಿನಯ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಎಸ್ಐಸಿ ನಿಗಮದ ಎಂಡಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ಶಿಫಾರಸು ಮಾಡಿದರು. ಮ್ಯಾನೇಜರ್ ವಿನಯ್ ಅವರ ಉದ್ಘಾಟನಾ ತೋರುತ್ತಿದ್ದರೆ ನೌಕರರನ್ನು ಮರು ನೇಮಕಾತಿ ಮಾಡಿಕೊಳ್ಳುವವರೆಗೂ ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ ಎಂದು ಕಿಡಿಕಾರಿದರು. ವ್ಯವಸ್ಥಾಪಕ ವಿನಯ್ಗೆ ಗುತ್ತಿಗೆದಾರರಿಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿರುವ ವಿನಯ್ಗೆ ಹೊರ ಗುತ್ತಿಗೆದಾರರಿಗೆ ಮಾನಸಿಕವಾಗಿ ಕಿರುಕುಳ ಕೊಡುತ್ತಿರುವ ವಿನಯ್ಗೆ ಕಾರ್ಮಿಕರಿಗೆ ಕಿರುಕುಳ ಕೊಡುತ್ತಿರುವ ಮಾನಸಿಕ ರೋಗಿ ವ್ಯವಸ್ಥಾಪಕ ವಿನಯ್ಗೆ ಮುಂದೆ ನಾವು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಇಷ್ಟೇ. ಕಾರ್ಖಾನೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿಗೆ ವ್ಯಾಪಕವಾದ ಕಿರುಕುಳ ನೀಡ್ತಾ ಇದ್ದಾರೆ. ಮತ್ತು ಈ ವಿನಯ್ ಅಂತ ಏನಿದ್ದಾರೆ ಇಲ್ಲಿ ಉಸ್ತುವಾರಿ ವ್ಯವಸ್ಥಾಪಕರಾಗಿ ಏನು ನೇಮಕ ಆಗಿದ್ದಾರೆ, ಅವರು ವ್ಯವಸ್ಥಾಪಕರಾಗಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವರು ಒಬ್ಬರು ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಅವರು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು, ಅವ್ರನ್ನ ತಂದು ವ್ಯವಸ್ಥಾಪಕರ ಹುದ್ದೆಗೆ ತಂದು ಕೂರಿಸಿದ್ರಿಂದ ಅವರ ಆಡಳಿತ ಹೇಗೆ ಮಾಡಬೇಕು, ಒಬ್ಬ ಕಾರ್ಮಿಕರನ್ನ ವ್ಯವಸ್ಥಿತವಾಗಿ ಒಂದು ಉತ್ತಮ ವಾತಾವರಣದಲ್ಲಿ ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋ ರೀತಿ ರಿವಾಜು ಯಾವುದೂ ಗೊತ್ತಿಲ್ಲದಂಥ ವಿನಯನ್ನ ಇಲ್ಲಿ ತಂದು ಇಟ್ಟಿರೋ ಕಾರಣದಿಂದ ಇವತ್ತು ಕಾರ್ಮಿಕರು ಹಲವಾರು ಚಿತ್ರಹಿಂಸೆಗಳನ್ನ ಅನುಭವಿಸುವಂಗೆ ಮಾಡಿದ್ದಾರೆ. ಆದ್ರೆ ಯಾವುದೇ ಒಬ್ಬ ಕಾರ್ಮಿಕ ಅದನ್ನು ಬಹಿರಂಗವಾಗಿ ಹೊರಗಡೆ ಹೇಳಿದ್ರೆ ನಿಮ್ಮನ್ನ ತೆಗೆದಾಕ್ತೀನಿ ಅನ್ನೋ ಥರ ಎದುರಿಸಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಹಲವು ಕಾರ್ಮಿಕರುಗಳನ್ನ ಯಾವುದೇ ನೋಟಿಸ್ ಕೊಡದೆ, ಯಾವುದೇ ಮುನ್ಸೂಚನೆನೂ ಕೊಡದೆ ಹೊರಗುತ್ತಿಗೆಯಲ್ಲಿ ದುಡ್ದಂಥ 4-5 ವರ್ಷ ಹೊರಗುತ್ತಿಗೆಯಲ್ಲಿ ದುಡ್ದಂಥ ಕಾರ್ಮಿಕರನ್ನ, ಅದರಲ್ಲಿ ನಿಂಗರಾಜು ಅಂತ ಕಾರ್ಮಿಕ ಮತ್ತು ಇನ್ನೂ ಹಲವು ಕಾರ್ಮಿಕರುಗಳನ್ನ ಏಕಾಏಕಿ ಹೊರಗಾಕಿದ್ದಾರೆ. ಅವರು ಹೊರಗಾಕ್ದಂಥ ಕಾರ್ಮಿಕರು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥ ಮತ್ತು ಹಾಲಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಸಾಹೇಬರ ಆಪ್ತ ಸಹಾಯಕರು. ಈಗ ಏನಕ್ಕಪ್ಪ ಈ ಥರ ಅವ್ರಿಗೆ ತೊಂದರೆ ಕೊಟ್ಟಿದೆ, ಅವ್ರನ್ನ ಕೆಲಸಕ್ಕೆ ತಗೋ, ಏನು ಅಂತ ಅಪರಾಧ ಏನು ಮಾಡಿರಲ್ಲ, ನೀನು ಅವ್ರನ್ನ ಪರಿಶೀಲನೆ ಮಾಡಿ ಕೆಲಸ ತಕ್ಕ ಅಂತ ಹೇಳ್ದದ್ನೇ ಈ ವ್ಯಕ್ತಿ ಪ್ರತಿಷ್ಠೆಯಾಗಿ ತಗೊಂಡು ನೀ ಯಾರಿಂದ ಹೋಗಿ ನನಗೆ ಹೇಳ್ಸಿದ್ರು ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರನ್ನ ಇನ್ನಷ್ಟು ಶೋಷಣೆಗೊಳಪಡಿಸ್ತಾ ಇದ್ದಾರೆ. ಅದಲ್ಲದೆ ಕೆಎಸ್ಐಸಿ ನಿಗಮದ MD ಅವ್ರಿಗೆ, ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೂಲಿ ಕಾರ್ಮಿಕರು ಆಗಿ ದೂರು ಕೊಟ್ಟಾಗ ಅವರು ಕೆಲಸಕ್ಕೆ ತಗೊಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಲೆಟರ್ ಕಳಿಸಿದ್ದಾರೆ. 3-4 ಬಾರಿ ಲೆಟರ್ ಕಳಿಸಿ ಅವರ ಆಡಳಿತ ಮತ್ತು ಸಿಬ್ಬಂದಿ ವರ್ಗದ ಅಧಿಕಾರಿಗಳು ಲೆಟರ್ ಕಳಿಸಿ ಮತ್ತು ಇಮೇಲ್ ಮೂಲಕ ಅವ್ರಿಗೆ ಸಂದೇಶ ಕಳಿಸಿ ವಿನಯ್ ಅವ್ರಿಗೆ ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಾದರೂ ಅವರು ನೀನು ಯಾರಿಂದ ಹೇಳಿಸಿದೆಯಾ ಅವ್ರ ಮನೇಲಿ ಹೋಗಿ ಕೆಲಸ ಮಾಡು, ನಾನು ಸೇರ್ಸ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಗೇಟಿಂದ ಹೊರಗೆ ಹಾಕಿದ್ದಾರೆ. ಅಂದರೆ ಇವರು ವಿನಯ್ ಅನ್ನೋ ವ್ಯಕ್ತಿ ಇಲ್ಲಿ ಏನಿದ್ರೆ ಉದ್ದಟತನ ಮತ್ತು ಅವರ ಸ್ವಂತ ಆಸ್ತಿ ಥರ ಮಾಡ್ಕೊಂಡು ಕಾರ್ಮಿಕರುಗಳಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇವರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ, ಕಳೆದ ಬಾರಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋ ಸಂದರ್ಭದಲ್ಲಿ 250 ಜನ ಕಾರ್ಮಿಕರಿರೋಂಥ ಕಾರ್ಖಾನೆ ಒಳಗೆ ಕೇವಲ 12-15 ಜನ ನಮ್ಮ ದಲಿತ ಹೆಣ್ಣು ಮಕ್ಕಳು ಕಾರ್ಮಿಕರು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿ ಇಲ್ಲ, ವಿನಯನೂ ಸ್ವತಃ ಭಾಗವಹಿಸಿಲ್ಲ, ಯಾವೊಬ್ಬ ಅಧಿಕಾರಿನೂ ಜವಾಬ್ದಾರಿಯರ ಅಧಿಕಾರಿಗೆ ಭಾಗವಹಿಸಿಲ್ಲ. ಆ ಕಾರಣದಿಂದ ಇವರು ಎಷ್ಟು ದಲಿತ ವಿರೋಧಿ, ಅವ್ರ ಮನಸ್ಸಿಗೆ ಪರಿಶಿಷ್ಟ ಜಾತಿಯವ್ರಿಗೋಸ್ಕರನೇ ಅಂಬೇಡ್ಕರ್ ಇರೋದು ಅನ್ನೋ ಥರ ಭಾವನೆಯನ್ನು ಕ್ರಿಯೇಟ್ ಮಾಡಿ ವಾತಾವರಣನ ಹದಗೆಡಿಸಿದ್ದಾರೆ. ಇದನ್ನು ಮತ್ತೆ ಕೂಲಿ ಕಾರ್ಮಿಕರು ಶೌಚಾಲಯಕ್ಕೆ ಹೋದ್ರು, ಹೊರಗುತ್ತಿಗೆ ಕಾರ್ಮಿಕರು ಶೌಚಾಲಯಕ್ಕೆ ಹೋದ್ರು ಅದನ್ನು ಒಂದು ರಿಜಿಸ್ಟರ್ ಇಟ್ಟು ಎಷ್ಟು ಟೈಮ್ಗೂ ಹೋಗ್ತಾರೆ, ಎಷ್ಟು ಟೈಮು ಸ್ಪೆಂಡ್ ಮಾಡಿದ್ರು ಶೌಚಾಲಯದಲ್ಲಿ ಅನ್ನೋದೆಲ್ಲ ಎಂಟ್ರಿ ಮಾಡಿಸ್ತಾರೆ. ಅಂದರೆ ಇವ್ರ ಆಡಳಿತ ಮಾಡೋದು ಇವ್ರಿಗೆ ಗೊತ್ತಿಲ್ವೋ? ಒಬ್ಬ ಅಕೌಂಟೆಂಟ್ ಆಫೀಸರ್ನ ಪ್ರಧಾನ ಉಸ್ತುವಾರಿ ವ್ಯವಸ್ಥಾಪಕರಾಗಿ ಮಾಡಿರೋದು ಈ ನಿಗಮ ಎಷ್ಟು ಸರಿ, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂದ್ಬಿಟ್ಟು MD ಅವರು ಇಲ್ಲಿ ಭೇಟಿ ಕೊಟ್ಟಿದ್ದಾಗ ನಾವು ಮನವಿ ಕೊಟ್ಟಿದ್ದೀವಿ ಖುದ್ದಾಗಿ. ಅದು ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ಚರ್ಚೆ ನಡೆದು ನಿಮ್ಮೆಲ್ಲ ಬೇಡಿಕೆಗಳು ಸರಿಯಾಯಿತೆ, ನಾನು ಈಡೇರಿಸ್ತೀನಿ ಅಂದ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ರು. ಅದಾದ ನಂತರ ಅವರು ಲೆಟರ್ ಹಾಕಿದ್ದಾರೆ ಇವ್ರಿಗೆ.
ಲೆಕ್ಕ ಅವರು ವ್ಯವಸ್ಥಾಪಕ ನಿರ್ದೇಶಕರು ಬಗೆಹರಿಸಬೇಕಾಗಿತ್ತು. ಆದರೆ ಅವರು ಯಾವ ವ್ಯಕ್ತಿ ಮೇಲೆ ನಾವು ಆರೋಪ ಮಾಡಿದ್ದೀವಿ ಅದೇ ವ್ಯಕ್ತಿನ ನೀನೇ ಬಗೆಹರಿಸೋ ಅನ್ನೋ ಥರ ಕಳಿಸಿದ್ದಾರೆ. ಅದು ಕಳಿಸಿದ್ರು ಅದ್ರ ಮೇಲೂ ಯಾವುದೂ ಕ್ರಮ ತಗೊಳ್ಳದೆ ಒಂದು ಕಡೆ MD ಅವರ ಆಫೀಸಿಂದ ಬರೋ ಅಂಥ ಲೆಟರ್ಗಳಿಗೂ ಮಾನ್ಯತೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರಂತ ಅವರ ಆಪ್ತ ಸಹಾಯಕರು ಫೋನ್ ಮಾಡಿ ಏನು ಈ ಥರ ಒಂದು ಕ್ರಮ ತಗೊಂಡು ಅವ್ರಿಗೆ ಕೆಲಸ ತಗೊಳ್ಳಿ ಅಂದರು, ಅದನ್ನು ಲೆಕ್ಕಕ್ಕೆ ತಗೋತಾ ಇಲ್ಲ. ಹಾಗೆ ಇಲ್ಲಿ ಹಲವಾರು ತಹಸೀಲ್ದಾರಿಂದ ಹಿಡಿದು ಎಲ್ಲ ಜಿಲ್ಲಾಡಳಿತಕ್ಕೆ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಮಹದೇವಪ್ಪ ಸಾಹೇಬ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಯಾವುದೇ ಲೆಕ್ಕ ತಗೊಳ್ಳದೇ ಇರೋದ್ರಿಂದ ಈ ಥರ ಇವತ್ತನ್ನ ಖುದ್ದಾಗಿ ತಕ್ಷಣಕ್ಕೆ ಅಮಾನತು ಮಾಡಿ ತನಿಖೆ ಮಾಡಿ ಈ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು. ಯಾರನ್ನ ತೆಗೆದಾಕಿದ್ದಾರೆ ಹೊರಗುತ್ತಿಗೆಯಲ್ಲಿ ನಿಂಗರಾಜು ಸೇರಿದಂತೆ ಕೆಲವ್ರನ್ನ ಅವ್ರನ್ನ ವಾಪಸ್ ತಗೋಬೇಕು ಮತ್ತು ಇವನ್ನ ಕಾಯಮಾಗಿ ಹುದ್ದೆಯಿಂದ ವಜಾಗೊಳಿಸ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಇವರು ಕಾರ್ಮಿಕ ಇಲಾಖೆ ಆಯುಕ್ತರು ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ತಹಸೀಲ್ದಾರ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಸಿದ್ದರಾಮಯ್ಯ ಸಾಹೇಬ್ರೇ ಬರಬೇಕು ಅನ್ನೋದು ನಮ್ಮ ಒತ್ತಡ. ಆದರೆ ಅವ್ರು ಬರ್ಲಿಕ್ಕಾಗಿಲ್ಲ ಅಂದರೆ KDP ಮೆಂಬರ್ ಆಗಿರೋಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಾದರೂ ಬಂದು ನಮ್ಗೆ ಬೇಡಿಕೆನ ಭಾವಲ್ಲ ಸ್ವೀಕಾರ ಮಾಡಬೇಕು, ಇವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ. ಅಲ್ಲಿ ಅಹೋರಾತ್ರಿ ಹೋರಾಟಗಳನ್ನ ಕಂಟಿನ್ಯೂ ಮಾಡ್ತೀವಿ.